ಬಿಎಂಟಿಸಿ ನಮ್ಮ ಮೆಟ್ರೋ ಪ್ರಯಾಣ ದರ ಹಾಗೆ ವಿದ್ಯುತ್ ದರವನ್ನ ಏರಿಕೆಯ ಬೆನ್ನಲ್ಲೇ ಇದೀಗ ಆಟೋ ದರವೂ ಕೂಡ ಏರಿಕೆಯಾಗ್ತಾ ಇದ್ದು ಜನರ ಬದುಕು ಫುಲ್ ದುಬಾರಿಯಾಗ್ತಾ ಇದೆ. ಹೌದು, ಆಟೋ ದರವನ್ನ ಪರಿಷ್ಕರಿಸುವಂತೆ ಆಟೋ ಚಾಲಕರು ಜಿಲ್ಲಾಡಳಿತದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ರು. ಇದೀಗ ಜಿಲ್ಲಾಡಳಿತ ಒಪ್ಪಿಗೆಯನ್ನ ನೀಡಿದ್ದು ಅಧಿಕೃತ ಆದೇಶ ಬರೋದು ಮಾತ್ರ ಬಾಕಿ ಇದೆಯಂತೆ. ಹೌದು, ಕಳೆದ 3 ವರ್ಷಗಳಿಂದ ಆಟೋ ದರ ಏರಿಕೆ ಮಾಡುವಂತಹ ಕುರಿತು ಹೋರಾಟಗಳು ನಡೀತಾನೆ ಇವೆ. ಅಲ್ಲದೆ ಜನಸಾಮಾನ್ಯರು ಬಳಸುವಂತಹ ಸಣ್ಣ ಪುಟ್ಟ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗಿದೆ. ಇನ್ನು ಆಟೋ ಓಡಿಸಲು ಅಗತ್ಯವಾದಂತಹ ಪೆಟ್ರೋಲ್ ಆಗಿರಬಹುದು, ಹಾಗೆ ಡೀಸೆಲ್, ಅನಿಲ ದರವೂ ಕೂಡ ಏರಿಕೆಯಾಗ್ತಾ ಇದೆ. ಇನ್ನು ಬೆಲೆ ಏರಿಕೆಯ ನಡುವೆ ಹಳೆ ದರದಲ್ಲಿ ಜೀವನ ನಿರ್ವಹಣೆ ಕಷ್ಟವಾಗ್ತಾ ಇದೆ. ಹೀಗಾಗಿ ಆಟೋ ದರವನ್ನ ಏರಿಕೆ ಮಾಡೋದು ಅನಿವಾರ್ಯವಾಗಿದೆ ಅಂತ ಆಟೋ ಚಾಲಕರು ಬೇಡಿಕೆಯನ್ನ ಇಟ್ಟಿದ್ರು. ಇದನ್ನ ಪರಿಗಣಿಸಿರ್ತಕ್ಕಂತಹ ಜಿಲ್ಲಾಡಳಿತ ಸದ್ಯ ಈಗಿರ್ತಕ್ಕಂತಹ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಹಾಗೆ ಕನಿಷ್ಠ 30 ರೂಪಾಯಿ ಇದೆ. ಸೊ ಇದನ್ನ ಹೊಸ ಬೆಲೆಯ ಅನ್ವಯಕ್ಕೆ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ಹಾಗೆ ಕನಿಷ್ಠ ದರವನ್ನ 40 ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇದೆ. ಈ ಬೆಲೆ ಏಪ್ರಿಲ್ 1ರಿಂದಲೇ ಜಾರಿ ಬರ್ತಾ ಇದ್ದು ಪ್ರಯಾಣಿಕರ ಜೇಬಿಗೆ ಮತ್ತೆ ಕತ್ತರಿ ಬೀಳ್ತಾ ಇದೆ.